ಬಂಗಾರಪೇಟೆ ತಾಲೂಕು ದೊಡ್ಡವಲಗಮದಿ ಪಂಚಾಯಿತಿ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಭೀಮ್ ಪ್ರಜಾ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷರಾಗಿ ರಂಗನಾಥ್, ತಾಲೂಕು ಉಪ ಅಧ್ಯಕ್ಷೆಯಾಗಿ ನಾಗರತ್ನ, ಹೋಬಳಿ ಅಧ್ಯಕ್ಷರಾಗಿ ಎಸ್. ಅಶೋಕ್ ಕುಮಾರ್, ಹೋಬಳಿ ಯುವ ಘಟಕದ ಅಧ್ಯಕ್ಷರಾಗಿ ಜ್ಞಾನ ಪ್ರಕಾಶ್ ಆಯ್ಕೆ ಮಾಡಲಾಯಿತು. ವೈಟ್ಫೀಲ್ಡ್ ಮುರುಗೇಶ್ ಮಾತನಾಡಿ, ಈಗಾಗಲೇ ಬೆಳಗಾಂ ಅಧಿವೇಶನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್. ಸಿ. ಮಾದೇವಪ್ಪ ಅವರನ್ನು ಭೇಟಿ ಮಾಡಿ ಹೊಸಕೋಟೆ ತಾಲೂಕಿನಲ್ಲಿ 200 ಮೀಟರ್ ಎತ್ತರದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಮತ್ತು ಹಿಂದಿಯಲ್ಲಿ ಸತ್ಯಮೇವ ಜಯತೆ ಪದಗಳನ್ನು ಕನ್ನಡದಲ್ಲಿ ಇರಬೇಕು ಎಂದು ಸಚಿವರಿಗೆ ಮನವಿ ನೀಡಿದ್ದೇನೆ. ನಮ್ಮ ಮನವಿಗೆ ಯಾವುದೇ ಪ್ರತಿ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಇದೇ ತಿಂಗಳು 26 ಸಂವಿಧಾನ ಸಮರ್ಪಣೆ ದಿನವಾದ ನಾವು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಧರಣಿ ನಡೆಸುತ್ತೇವೆ. ಆದ ಕಾರಣ ಪ್ರತಿ ತಾಲೂಕು ಹೋಬಳಿ ಮಟ್ಟಗಳಲ್ಲಿ ಸಂಘಟಿಸುವ ಉದ್ದೇಶದಿಂದ ಪಾಲ್ಗೊಂಡು ಸದಸ್ಯರನ್ನು ನೇಮಿಸುತ್ತೇವೆ. ಬಂಗಾರಪೇಟೆ ಘಟಕ ಆಯ್ಕೆ ಮಾಡಿದ್ದೇನೆ ಎಂದು ತಿಳಿಸಿದರು. ಸಕನಹಳ್ಳಿ ಮುನಿರಾಜ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಪ್ರವಾಸ ಕೈಗೊಂಡು ಭೀಮ್ ಪ್ರಜಾ ಸಂಘಟನೆಯನ್ನು ಬಲಗೊಳಿಸಿ ಬಡವರಿಗೆ, ದಲಿತರಿಗೆ, ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯದ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಮಹಿಳಾ ಕಾರ್ಯದರ್ಶಿ ಮಂಜುಳಾ ಅನೇಕರು ಉಪಸ್ಥಿತಿಯಿದ್ದರು. ದೊಡ್ಡವಲಮಾದಿಗೆ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಅದು ವಿಶೇಷವಾಗಿ ಅಂಬೇಡ್ಕರ್ ಭವನದಲ್ಲಿ ನಾವು ಇವತ್ತು ಶಾಖೆ ಉದ್ಘಾಟನೆ ಮಾಡಿರೋದಕ್ಕೆ ನಮಗೆ ತುಂಬ ಸಂತೋಷ ಸುದ್ದಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಮುನರಾಜ್ ಅವರು ಮತ್ತು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಮಂಜುಳಾ ಮೇಡಮ್ ಅವರು ಇವರ ಸಮ್ಮುಖದಲ್ಲಿ ಇವತ್ತು ಶಾಖೆ ಉದ್ಘಾಟನೆ ಆಗಿರೋದ್ರಿಂದ ನಾನು ತುಂಬ ಸಂತೋಷ ಪಡ್ತೀನಿ. ಮತ್ತು ಇದೇ ರೀತಿ ಬಲಿಷ್ಠವಾಗಿ ಕೋಲಾರ ಜಿಲ್ಲೆಯಲ್ಲಿ, ಯಾಕಂದರೆ ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸ ಉಂಟು. ಕೋಲಾರ ಅಂದರೆ ಈ ಹೋರಾಟದ ಮಣ್ಣು, ಕೋಲಾರ ಅಂದರೆ ಒಂದು ಚಿನ್ನದ ಗಡಿ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿರುವಂಥ ಯಾವುದಾದ್ರೂ ಜಿಲ್ಲೆ ಮತ್ತು ಯಾವುದಾದ್ರೂ ಒಂದು ತಾಲೂಕು ಅಂದರೆ ಅದು ನಮ್ಮ KGF. ಮತ್ತು ಕೋಲಾರಕ್ಕೆ ಅಷ್ಟೊಂದು ಇತಿಹಾಸ ಇದೆ. KGF ಯಾಕೆ ಇತಿಹಾಸ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ KGFಗೆ ಬಂದು ಹೋಗಿರ್ತಾರೆ. ಆಗ ಇಲ್ಲಿ ಬಂದಾಗ ಏನು ಮಾಡ್ತಾರೆ, KGF ಜನತೆಗಳು ಬಂದು ಬಾಬಾ ಸಾಹೇಬ್ರವರ ಕಾಲಿಗೆ ನಮಸ್ಕಾರ ಮಾಡೋದು ಹೋದಾಗ ಬಾಬಾ ಸಾಹೇಬರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೊರಡ್ತಾರೆ. ನನ್ನ ಜನ ಇವತ್ತಿಗೂ ಉದ್ಧಾರ ಆಗಿಲ್ಲಪ್ಪ, ಇವತ್ತು ಹಿಂಗೆ ಅವರು ಅಂತೇಳಿ ಅವರು ಹೊರಟಾಗ ಅವ್ರಿಗೆ ಆ ನೋವು ಮತ್ತೆ ಅವ್ರಿಗೆ ಈ ಜಿಲ್ಲೆಗೆ ಬಂದಿಲ್ಲ. ಹಂಗಾಗಿ ಇವರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ನಮ್ಮ ಜೊತೆ ನಾನು ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ರಂಗನಾಥ್ ಅವರಿಗೆ ಭೀಮ್ ಪ್ರಜಾ ಸಂಘದಿಂದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ವೈಟ್ಫೀಲ್ಡ್ ಮುರುಗೇಶ್ ಇವತ್ತು ನೀವು ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ. ಯುವ ಘಟಕದ ಅಧ್ಯಕ್ಷರನ್ನಾಗಿ ಹೋಬಳಿ ಪಂಚಾಯತಿ ಯುವ ಘಟಕ ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ. ತಾಲೂಕು ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ.
Good.